ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ. ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ, ನಮ್ಮ ಪ್ರಾರ್ಥನಾ ಕೂಟಗಳಿಗೆ ಭಾಗವಹಿಸಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ಲಿಕ್ಕಿರುವಂಥ ವಿಷಯ ಯಾವುದಂದರೆ, ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದ್ರೂ, ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ಯಾವ ಕೆಲಸವೇ ಮಾಡಿದ್ರೂ ಎಲ್ಲವನ್ನು ಶುದ್ಧವಾಗಿ ದೇವರ ಮಹಿಮೆಗಾಗಿ ನಾವು ಮಾಡಬೇಕು. ಇಂದು ನಾವು ಧ್ಯಾನಿಸ್ಲಿಕ್ಕಿರುವ ವಿಷಯ ಏನಂದರೆ, ಏನೇ ಮಾಡಿದ್ರೂ ಶುದ್ಧವಾಗಿ ದೇವರ ಮಹಿಮೆಗಾಗಿ ಮಾಡಬೇಕು. ಇಂದು ನಾವು ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ. ಈ ಕಾರ್ಯಕ್ರಮದಲ್ಲಿ ನಾನು ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೇ, ನೀನು ಮಾತನಾಡು, ಒಬ್ಬೊಬ್ಬರ ಹೃದಯಗಳನ್ನು ಬದಲಾಯಿಸು. ದೇವರೇ, ನೀನು ಸಹಾಯ ಮಾಡಬೇಕಾಗಿ ನಾವು ಕೇಳ್ಕೊಳ್ತೇವೆ. ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆಯೇ, ಆಮೇನ್ ಆಮೇನ್. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನೀವು ಉಂಡರೂ ಕುಡಿದರೂ ಇನ್ನೇನೇನು ಮಾಡಿದರೂ ಎಲ್ಲವನ್ನೂ ದೇವರ ಘನತೆಗಾಗಿ ಮಾಡಿರಿ. ಅಪೋಸ್ತಲನಾದಂಥ ಪೌಲನ್ ಏನಂತ ಹೇಳ್ತಾ ಇದ್ದಾನೆ, ನೀವೇನೇ ಮಾಡಿದ್ರೂ, ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಸಹ, ನೀವು ಏನೇ ಕೆಲಸದಲ್ಲಿ ಇದ್ರೂ ಎಲ್ಲವನ್ನ ಶುದ್ಧವಾಗಿ ದೇವರ ಮಹಿಮೆಗಾಗಿ ಮಾಡಿರಿ ಅಂತ ಅಪೋಸ್ತಲನಾದ ಪೌಲನು ನಮಗೆ ತಿಳಿಸ್ತಾ ಇದ್ದಾನೆ. ಉಂಡರು, ನೀವು ಊಟ ಮಾಡಿದ್ರೂ ಸಹ, ನೀವು ಕುಡಿದರು, ನೀವು ಕುಡಿಯುವಂಥದ್ದು ಸಹ, ಇನ್ನೇನೇ ಮಾಡಿದ್ರು ಅಂದರೆ ಯಾವ ಕೆಲಸವು ಮಾಡಿದ್ರೂ ಸಹ ಎಲ್ಲವನ್ನ ದೇವರ ಘನತೆಗಾಗಿ ಮಾಡಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವಿವತ್ತು ಯಾವ ಯಾವ ಕೆಲಸಗಳನ್ನು ಮಾಡ್ತಾ ಇದ್ದೀವೋ ಅದನ್ನು ನಾವು ದೇವರ ಮಹಿಮೆಗಾಗಿ ಮಾಡ್ತಾ ಇದ್ದೀವಾ? ನಾವಿವತ್ತು ಕೂರೋದಾಗಿರ್ಬೋದು, ಏಳೋದಾಗಿರ್ಬೋದು, ನಾವು ಎಲ್ಲೇ ಇದ್ರೂ ಏನೇ ಮಾಡಿದ್ರೂ ಸಹ ನಾವು ದೇವರ ಮಹಿಮೆಗಾಗಿ ಮಾಡ್ತಾ ಇದ್ದೀವಾ? ನಾವು ಊಟ ಮಾಡೋದು ಕೂಡ, ನಾವು ಕುಡಿಯೋದು ಕೂಡ ದೇವರ ಮಹಿಮೆಗಾಗಿರ್ಬೇಕಂತೆ. ಇದನ್ನು ನಾನೇ ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ನೀವೇನೇ ಕುಡಿದರೂ ಸಹ ದೇವರ ನಾಮವು ಮಹಿಮೆ ಪಡಬೇಕು. ಇವತ್ತು ಅನೇಕರು ಕುಡಿತಾರೆ ಅಂದರೆ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇಲ್ಲ, ದೇವರ ನಾಮವನ್ನು ದೂಷಣೆ ಪಡಿಸ್ತಾರೆ, ದೇವರ ನಾಮವನ್ನು ಅವಮಾನ ಪಡಿಸ್ತಾರೆ, ದೇವರ ನಾಮವನ್ನು ನಿಂದನೆ ಮಾಡ್ತಾ ಇದ್ದಾರೆ, ಮತ್ತೆ ದೇವರನ್ನ ಶಿಲುಬೆಗೆ ಹಾಕ್ತಾ ಇದ್ದಾರೆ. ಕೂತುಕೊಳ್ಳೋದಾಗಿರ್ಬೋದು, ಆಲೋಚನೆ ಆಗಿರ್ಬೋದು, ಕುಡಿಯೋದಾಗಿರ್ಬೋದು, ಊಟ ಮಾಡೋದಾಗಿರ್ಬೋದು, ಅಥವಾ ನಿಲ್ಲುವಂಥ ಸ್ಥಳ ಆಗಿರ್ಬೋದು, ಕೂರುವಂಥ ಸ್ಥಳ ಆಗಿರ್ಬೋದು, ಎಲ್ಲ ದೇವರಿಗೆ ನಿಂದೆಯನ್ನು ತರುವಂಥ, ದೇವರ ನಾಮದ ಘನತೆಗೆ ಅವಮಾನ ತರುವಂಥ ಕೆಲಸವನ್ನು ಇಂದು ಅನೇಕರು ಮಾಡ್ತಾ ಇದ್ದಾರೆ. ಅನೇಕರು ಪಾಪಿಷ್ಟ ಕಾರ್ಯಗಳಲ್ಲಿ ಜೀವಿಸ್ತಾ ಇದ್ದಾರೆ. ದೇವರ ನಾಮದ ಮಹಿಮೆಯ ಕುರಿತಾಗಿ ಅವರಿಗೆ ಚಿಂತೆಯೇ ಇಲ್ಲ. ದೇವರನ್ನ ಮಹಿಮೆ ಪಡಿಸಬೇಕು ಎಂಬ ಒಂದು ಪ್ರೀತಿಯೂ ದೇವರ ಮೇಲೆ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಹೇಗಿದ್ದೀರಾ? ಅನೇಕರು ಕುಡಿದು ದೇವರ ನಾಮವನ್ನು ಅವಮಾನ ಪಡಿಸ್ತಾ ಇದ್ದಾರೆ. ದೇವರ ನಾಮ ಮಹಿಮೆ ಪಡಿಸ್ತಾ ಇಲ್ಲ, ಅವಮಾನ ಪಡಿಸ್ತಾ ಇದ್ದಾರೆ. ಕುಡಿದು ತಮ್ಮ ಜೀವಿತದಲ್ಲಿ ಏನು ಮಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಇಲ್ಲದೆ ಕುಟುಂಬದಲ್ಲಿ ಜಗಳ, ಕಲಹ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಕುಟುಂಬದಲ್ಲಿ ಜಗಳ, ಹೋರಾಟ ಮಾಡೋದ್ರಿಂದ ನೀವು ಜೀವಿಸ್ತಾ ಇರುವಂತಹ ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮನ್ನು ನೋಡಿ ದೇವರ ನಾಮವನ್ನು ದುಃಖಪಡಿಸುವ ರೀತಿಯಲ್ಲಿ ಮಾತನಾಡ್ತಾರೆ. ನಾವಿವತ್ತು ದೇವರ ನಾಮವನ್ನು ಮಹಿಮೆ ಪಡಿಸುವಂಥ ಜೀವಿತವನ್ನು, ಶುದ್ಧವಾದಂಥ ಜೀವಿತವನ್ನು ನಡೆಸ್ತಾ ಇದ್ದೀವಾ? ಹಾಗೂ ನಾವು ಏನೇ ಕೆಲಸ ಮಾಡಿದರೂ ಸಹ ದೇವರ ಮಹಿಮೆಗಾಗಿ ಮಾಡ್ತಾ ಇದ್ದೀವಾ? ಕ್ರಿಸ್ತನಿಗೆ ಮಹಿಮೆ ತರುವಂತೆ ಎಲ್ಲವನ್ನ ನಾವು ಸಂಪೂರ್ಣ ಹೃದಯದಿಂದ ಮಾಡಬೇಕು. ನೀವು ಯಾವುದಾದರೂ ಖಾಸಗಿ ಸಂಸ್ಥೆಯಲ್ಲಿ ಅಂದರೆ ಪ್ರೈವೇಟ್ ಕಂಪನಿಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಸೇವೆಗಳನ್ನು ಸಲ್ಲಿಸ್ತಾ ಇದ್ದೀರಾ, ದೇವರು ನಿಮಗೆ ಕೊಟ್ಟಂತಹ ನೌಕರಿಯನ್ನು ನೀವು ನಂಬಿಗಸ್ತರಾಗಿ ಮಾಡ್ತಾ ಇದ್ದೀರಾ? ನೀವಿರುವಂಥ ಸ್ಥಳಗಳಲ್ಲಿ ನೀವು ಕೆಲಸ ಮಾಡುತ್ತಾ ಇರುವುದು ದೇವರ ಚಿತ್ತವಾಗಿದೆ. ದೇವರ ಹಸ್ತದಿಂದ ಬರುವುದೆಲ್ಲವನ್ನ ನೀವು ಅರಗಿಸಿಕೊಂಡು ನೀವು ಅಲ್ಲಿ ನಂಬಿಗಸ್ತಿಕೆಯಿಂದ ಆ ಒಂದು ಕೆಲಸದ ಸಮಯವನ್ನು ಕದ್ದುಕೊಳ್ಳದೆ, ಆ ಕೆಲಸದಲ್ಲಿ ನೀವು ನಂಬಿಗಸ್ತರಾಗಿ ಹಣದ ವಿಷಯಗಳಲ್ಲಾಗಿರ್ಬೋದು, ವ್ಯವಹಾರಗಳಲ್ಲಾಗಿರ್ಬೋದು, ಸಮಯದಲ್ಲಾಗಿರ್ಬೋದು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನೀವು ನಂಬಿಗಸ್ತರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ?
ನೀವು ನಂಬಿಗಸ್ತಿಕೆಯನ್ನ ದೇವರು ಬಯಸ್ತಾ ಇದ್ದಾರೆ. ಯೋಸೇಫನು ಕೂಡ 44ನ ಮನೆಯಲ್ಲಿ ನಂಬಿಗಸ್ತನಾಗಿದ್ದರಿಂದಲೇ ಅವನು ಪ್ರಧಾನ ಮಂತ್ರಿ ಆಗಿದ್ದು. ದೇವರು ಮೆಚ್ಚುವಂಥದ್ದು ನಂಬಿಗಸ್ತರನ್ನ. ದೇವರಿಗೆ ಇಷ್ಟವಾದುದು ನಂಬಿಗಸ್ತಿಕೆ ಆಗಿದೆ. ಇಂದು ಅನೇಕರಿಗೆ ಸರ್ಕಾರಿ ಸಮಯದಲ್ಲಿ, ಕೆಲಸದ ಸಮಯಗಳಲ್ಲಿ ಇವರು ಬ್ರೇಕಿಗೆ ಅಂತ ಕೊಟ್ಟಿದ್ರೆ 15 ನಿಮಿಷ ಬ್ರೇಕ್ ಅಂತ ಇದ್ರೆ, ಇವರು ಇನ್ನು 15 ನಿಮಿಷವನ್ನ ಸರ್ಕಾರಿ ಕೆಲಸದಲ್ಲಿ ಇದ್ದೇನೆ ಅಂತ ಒಂದು ಗರ್ವದಿಂದ ಕೆಲಸದಲ್ಲಿ ನಂಬಿಗಸ್ತಿಕೆ ಇಲ್ಲದೆ ಆ ಸಮಯವನ್ನು ಕದ್ದುಕೊಳ್ತಾರೆ. ಇನ್ನು ಅನೇಕರು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸಕ್ಕೆ ಹೋಗ್ತಾರೆ. ನಿಮಗೆ ಬ್ರೇಕ್ 15 ನಿಮಿಷ 20 ನಿಮಿಷ ಕೊಟ್ಟಿದ್ರೆ ನೀವು ತೆಗೆದುಕೊಳ್ಳೋದು 1 ಗಂಟೆಗಳ ಕಾಲ. ದೇವರು ನಿಮಗೆ ಕೊಟ್ಟಿರುವ ಕೆಲಸಗಳನ್ನ ಗುಣಗುಟ್ಟದೆ ಮಾಡುವಾಗ ದೇವರ ಆಶೀರ್ವಾದವನ್ನ ನೀವು ಕಾಣ್ತೀರಾ. ನೀವು ಮನೆ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಪಾತ್ರೆಗಳನ್ನ ತೊಳೆಯೋದಾಗಿರ್ಬೋದು, ಯಾವ ಕೆಲಸವನ್ನಾದ್ರೂ ಮಾಡುವ ಸಮಯದಲ್ಲಿ, ಈಗ ಉದಾಹರಣೆಯಾಗಿ ನೀವು ಪಾತ್ರೆನ ತೊಳೆಯುವುದಾದ್ರೆ, ದೇವರೇ ಈ ಪಾತ್ರೆಯು ಶುದ್ಧೀಕರಿಸಲ್ಪಡುವ ರೀತಿಯಲ್ಲಿ ನನ್ನ ಹೃದಯವನ್ನ ಶುದ್ಧೀಕರಿಸು, ಈ ಬಟ್ಟೆಗಳು ಶುದ್ಧೀಕರಿಸುವ ರೀತಿಯಲ್ಲಿ ನನ್ನನ್ನು ಶುದ್ಧೀಕರಿಸು, ನನ್ನ ಮನಸ್ಸನ್ನು ಶುದ್ಧೀಕರಿಸು ಅಂತ ಚಿಕ್ಕ ಪ್ರಾರ್ಥನೆಗಳನ್ನ ಹೇಳಿಕೊಂಡು ನೀವು ನಿಮ್ಮ ಕೆಲಸಗಳನ್ನ ಮಾಡುವಾಗ, ನೀವು ಆ ಕೆಲಸದಲ್ಲಿ ಒಳ್ಳೆಯ ರೀತಿಯಲ್ಲಿ ನೀವು ಕೆಲಸಗಳನ್ನ ಮಾಡ್ಬೋದು. ಅದು ದೇವರಿಗೂ ಮೆಚ್ಚುಗೆ ಉಳ್ಳಂತ ಕೆಲಸದಾಗಿರುತ್ತೆ. ನೀವು ಏನೇ ಕೆಲಸ ಮಾಡ್ರಿ, ಅದು ದೇವರಿಗೋಸ್ಕರ ಎಂದು ಮಾಡಬೇಕು. ಬರೀ ದೇವರ ಸೇವೆ ಮಾತ್ರ ದೇವರ ಕೆಲಸವಲ್ಲ. ದೇವರು ನಿನಗೆ ಕೊಟ್ಟಿರುವಂತ ಎಲ್ಲಾ ಕೆಲಸ, ಕುಟುಂಬದ ಜವಾಬ್ದಾರಿಗಳಾಗಿರ್ಬೋದು, ಗಂಡನಿಗೆ ಸೇವೆ ಮಾಡೋದಾಗಿರ್ಬೋದು, ಹೆಂಡತಿಯನ್ನ ಪ್ರೀತಿಸೋದಾಗಿರ್ಬೋದು, ನೋಡಿಕೊಳ್ಳೋದಾಗಿರ್ಬೋದು, ಮಕ್ಕಳನ್ನ ಸಾಕಿ ಸಲಹುವುದಾಗಿರ್ಬೋದು, ಇದೆಲ್ಲ ದೇವರು ನಮಗೆ ಕೊಟ್ಟಂತ ಜವಾಬ್ದಾರಿಗಳಾಗಿದೆ. ಇವುಗಳನ್ನ ನಾವು ನಂಬಿಗಸ್ತರಾಗಿ ಗುಣಗುಟ್ಟದೆ ನಾವು ಮಾಡುವವರಾಗಿರ್ಬೇಕು. ಒಂದು ವೇಳೆ ನೀವು ರೈತರಾಗಿದ್ರೆ ಅಥವಾ ತೋಟಗಾರರಾಗಿದ್ರೆ, ನಿಮ್ಮ ಪ್ರಾರ್ಥನೆಯು ಹೀಗಿರಬೇಕು: ಕರ್ತನೇ, ನಾನು ಆತ್ಮಗಳ ಫಲವನ್ನು ಕೊಡುವ ಫಲದ ಮರವನ್ನಾಗಿ ನನ್ನನ್ನು ಮಾಡು. ನೀನು ಏನೇ ಮಾಡಿದರೂ ಆತನ ನಾಮದ ಮಹಿಮೆಗಾಗಿ ಮಾಡುವವರಾಗಿರಬೇಕು. ಲೋಕವು ನೀನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೇವಿಸುವೆಂದು ಹೇಳಲಿ. ಸತ್ಯವೇದದಲ್ಲಿ ಒಂದು ಸುಂದರವಾದ ವಾಕ್ಯ ಹೀಗೆ ಉಂಟು: ಆ ದಿನದಲ್ಲಿ ಯೆಹೋವನಿಗೆ ಮೀಸಲು ಎಂಬ ಲಿಪಿಯು ಕುದುರೆಗಳ ಗಂಟೆಗಳ ಮೇಲೆ ಕೆತ್ತಿರುವುದು. ಯೆಹೋವನ ಆಲಯದ ಪಾತ್ರೆಗಳೆಲ್ಲವೂ ಯಜ್ಞವೇದಿಯ ಪಕ್ಕದ ಬೋಗುಣಿಗಳಂತೆ ಪರಿಶುದ್ಧವಾಗುವು ಎಂದು ಜಕರ್ಯ 14ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಕಾಣ್ತೇವೆ. ಕುದುರೆಗಳು ಯುದ್ಧ ಭೂಮಿಯಲ್ಲಿ ಮತ್ತು ಸಮಭೂಮಿಯಲ್ಲಿ ಉಪಯೋಗಿಸುವಾಗ ಅದರ ಗಂಟೆಗಳ ಮೇಲೆ ಕೆತ್ತಿರುವುದು ಯೆಹೋವನಿಗೆ ಮೀಸಲು. ಅಂದ್ರೆ ಯೆಹೋವನಿಗೆ ಮೀಸಲಿರುವ ಒಬ್ಬನು ತನ್ನೆಲ್ಲ ಕಾರ್ಯದಲ್ಲಿ ಮೀಸಲಾಗಿ ಶುದ್ಧವಾಗಿರ್ಬೇಕು, ಪರಿಶುದ್ಧವಾದಂಥ ಜೀವಿತವನ್ನ ನಡೆಸುವವರಾಗಿರ್ಬೇಕು. ಇಂದು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆ ಉಳ್ಳವರಾಗಿ ನೀವು ಜೀವಿಸ್ತಾ ಇದ್ದೀರಾ. ನೀವು ಕೂರುವಂತ ಸ್ಥಳ ದೇವರ ಮಹಿಮೆಯನ್ನು ಉಂಟು ಮಾಡ್ತಾ ಇದೆಯಾ? ಅನೇಕರು ಕೂತ್ಕೊಳ್ತಾರೆ. ನಾವು ಸತ್ಯವೇದದಲ್ಲಿ ಅನೇಕರು ಕೂತಿರುವಂಥ ಸ್ಥಳವನ್ನು ನೋಡಿದ್ದೇವೆ. ಅಬ್ರಹಾಮನು ಒಂದು ಗುಡಾರದಲ್ಲಿ ಕೂತು ದೇವರ ಬರುವಿಕೆಗಾಗಿ, ಅಂದರೆ ಯೆಹೋವನ ದರ್ಶನಕ್ಕಾಗಿ ಆತನು ಕಾಯ್ತಾ ಇದ್ದಾನೆ. ಹಾಗೆ ಲೋಟನು ಸಹ ಕೂತಿದ್ದನು ದುಷ್ಟರಿರುವಂಥ ಸೊದೊಮ ಗೊಮೋರ ಪಟ್ಟಣದಲ್ಲಿ ನ್ಯಾಯಾಧಿಪತಿಗಳ ಮಧ್ಯದಲ್ಲಿ ಅವನು ಹೋಗಿ ಏನು ಮಾಡ್ತಾ ಇದ್ದಾನೆ? ಕೂತುಕೊಳ್ತಾ ಇದ್ದಾನೆ. ಹಾಗೂ ಮರಿಯಳು ಸಹ ಕೂತುಕೊಂಡಳು ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ. ನಾವು ಕೀರ್ತನೆ 1ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನೋ ಅವನು ಎಷ್ಟೋ ಧನ್ಯನು. ನಮಗೆ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ಇಂದು ಅನೇಕರು ದುಷ್ಟರ ಆಲೋಚನೆಯಂತೆ, ಕೆಟ್ಟ ಸಹವಾಸದಿಂದ, ಕೆಟ್ಟ ಸ್ನೇಹಿತರಿಂದ ಅವರು ಏನು ಹೇಳ್ತಾರೋ ಇವರು ಅದೇ ಮಾರ್ಗ ಮಾಡ್ತಾ ಇದ್ದಾರೆ. ದೇವರ ವಾಕ್ಯವು ಹೇಳುವಂತ ಮಾರ್ಗದಲ್ಲಿ ನಡೆಯದೆ, ದೇವರಿಗೆ ಮಹಿಮೆ ತರುವಂತ ಕಾರ್ಯಗಳನ್ನ ಮಾಡದೆ ಅನೇಕರು ತಪ್ಪಾದ ಮಾರ್ಗವನ್ನ, ಸೈತಾನನು ತೋರಿಸುವಂತ ಅಗಲವಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಇಂದು ಪ್ರೀತಿಯ ಸಹೋದರ ಸಹೋದರಿಯೇ, ನೀನು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಂಡಿರುವುದಾದ್ರೆ, ನಿನ್ನ ಆ ಜಾಗದಲ್ಲಿ ನೀನು ನಿನ್ನ ನಾಶನವನ್ನ ನೀವು ಕಾಣ್ತೀರಾ. ನೀವು ಧರ್ಮನಿಂದಕರೊಡನೆ ಕೂತುಕೊಳ್ಳುವುದಾದ್ರೆ ನಿಮ್ಮ ಜೀವಿತದಲ್ಲಿ ನೀವು ಪಡೆದುಕೊಳ್ಳಬೇಕಾದ ಆಶೀರ್ವಾದವನ್ನ ಕಳೆದುಕೊಳ್ತೀರಾ. ನೋಡಿ, ಅಬ್ರಹಾಮನು ಗುಡಾರದಲ್ಲಿ ಯೆಹೋವನ ದರ್ಶನವನ್ನ ಕಾಯ್ತಾ ಇದ್ದನು. ಆ ಕಾರಣಕ್ಕಾಗಿ ಅವನು ಈಸಾಕನೆಂಬ ವಾಗ್ದಾನದ ಮಗನನ್ನು ಪಡೆದುಕೊಂಡನು. ಮರಿಯಳು ಉತ್ತಮವಾದ ಭಾಗವನ್ನ ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಕೂತುಕೊಂಡಳು. ಆಕೆ ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಟ್ಟಳು. ಅದೇ ರೀತಿಯಾಗಿ ಲೋಟನು
ಧರ್ಮನಿಂದಕರೊಡನೆ ಕೂತುಕೊಂಡು ತನ್ನ ಜೀವಿತದಲ್ಲಿ ಇರುವುದೆಲ್ಲವನ್ನ ಕಳೆದುಕೊಂಡನು. ಹಾಗೆ ದೆಬೋರಳು ಬೇತೇಲಿನಲ್ಲಿ ಕೂತುಕೊಂಡು ಇಸ್ರಾಯೇಲರಿಗೆ ನ್ಯಾಯವನ್ನ ತೀರಿಸುವವಳಾದಳು. ಬೇತೇಲ್ ಎಂದರೆ ದೇವರ ಮನೆ. ಆ ದೇವರ ಮನೆಯಲ್ಲಿ ಕೂತುಕೊಂಡು ಇಸ್ರಾಯೇಲರಿಗೋಸ್ಕರ ನ್ಯಾಯ ತೀರಿಸುವವಳಾದಳು. ಇವತ್ತು ನೀವು ಕೂತಿರುವ ಸ್ಥಳ ದೇವರಿಗೆ ಮೆಚ್ಚುಗೆ ಉಳ್ಳಂತಹ ಸ್ಥಳದಲ್ಲಿದ್ದೀರಾ? ಕೆಟ್ಟ ಸಹವಾಸಗಳು, ಕೆಟ್ಟ ಸ್ನೇಹಿತರು, ಕೆಟ್ಟವರ ಸಂಗಡ ಕೂಡಿ ಕೆಟ್ಟ ಕಾರ್ಯಗಳನ್ನು ಮಾಡುವುದು, ಕುಡುಕುತನ, ಮೋಜು, ಮಸ್ತಿ, ಇಂಥ ಪಾಪಿಷ್ಟ ಕಾರ್ಯಗಳಲ್ಲಿ ಜೀವಿಸ್ತಾ ಇರುವಂತಹ ಸಹೋದರ ಸಹೋದರಿಯೇ, ನಿನ್ನ ಮಾರ್ಗವನ್ನು, ನೀನು ಕೂತಿರುವಂಥ ಸ್ಥಳವನ್ನು, ನೀನು ನಿಂತಿರುವ ಸ್ಥಳವನ್ನು ನೀನು ಒಮ್ಮೆ ಪರೀಕ್ಷೆ ಮಾಡಿಕೊ. ಯಾವ ಕೆಲಸ ನೀನು ನಿನ್ನ ಜೀವಿತದಲ್ಲಿ ಮಾಡಿದರೂ ಸಹ ದೇವರಿಗೆ ಮೆಚ್ಚುಗೆ ಇಲ್ಲವಾದರೆ ನೀನು ನಿನ್ನ ಜೀವಿತವನ್ನು ನಷ್ಟಪಡಿಸಿಕೊಳ್ಳಬೇಕಾಗುತ್ತದೆ. ಹಾಗೆ ದೆಬೋರಳು ಅಂಜೂರದ ಮರದ ಕೆಳಗೆ ಕೂತಿದ್ದಳು. ಅಂಜೂರದ ಮರ ಏನನ್ನ ಸೂಚಿಸುತ್ತದೆ ಅಂದರೆ ರೈಚಿಯಸ್ನೆಸ್ ಅಂದರೆ ನೀತಿಯನ್ನು ಸೂಚಿಸುತ್ತದೆ. ಇಂದು ನಾವು ನೀತಿಯ ಪಕ್ಷದಲ್ಲಿ ಕೂತಿದ್ದೇವಾ? ನೀತಿಗಾಗಿ ಹೋರಾಡ್ತಾ ಇದ್ದೀವಾ? ದೇವರ ರಾಜ್ಯಕ್ಕಾಗಿ ನಾವು ಜೀವಿಸ್ತಾ ಇದ್ದೇವಾ? ನಮ್ಮ ಆತ್ಮಿಕ ಜೀವಿತ ಹೇಗಿದೆ? ನಮ್ಮ ಕುಟುಂಬ ಜೀವಿತ ಹೇಗಿದೆ? ನಾವು ಮಾಡೋ ಬಿಸ್ನೆಸ್ ಹೇಗಿದೆ? ನಾವು ಮಾಡೋ ಸೇವೆ ಹೇಗಿದೆ? ನಾವು ಮಾಡುವಂಥ ಕೆಲಸ ಕಾರ್ಯಗಳು, ನಮ್ಮ ಕುಟುಂಬ ಜೀವಿತಗಳಲ್ಲಿ ದೇವರು ಕೊಟ್ಟ ಜವಾಬ್ದಾರಿಗಳ ನಾವು ಸರಿಯಾದ ಮಾರ್ಗದಲ್ಲಿ ನಿರ್ವಹಿಸುತ್ತಿದ್ದೇವಾ ಅಂತ ನೀವು ಪರೀಕ್ಷೆ ಮಾಡಿಕೊಳ್ಳಿ. ತಂದೆ ತಾಯಿ ಆದಂಥ ನೀವುಗಳು ನಿಮ್ಮ ಮಕ್ಕಳಿಗೆ ಸರಿಯಾದ ವಿಧದಲ್ಲಿ ಬೆಳೆಸ್ತಾ ಇದ್ದೀರಾ ಅಂತ, ದೇವರ ನಾಮವನ್ನು ಮಹಿಮೆ ಪಡಿಸುವಂಥ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಪರೀಕ್ಷೆ ಮಾಡಿಕೊಳ್ಳಿ. ತಂದೆ ತಾಯಿಗಳ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಾ ಅಂತ ಯವನಸ್ಥರಾದಂಥ ನೀವುಗಳು ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ. ನಾನು ದೇವರ ಮಾತಿಗೆ ವಿಧೇಯತೆನ ತೋರಿಸ್ತಾ ಇದ್ದೀನೋ ಅಥವಾ ಅವಿಧೇಯತೆನ ತೋರಿಸ್ತಾ ಇದ್ದೀನೋ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಗಂಡ ಹೆಂಡತಿಯು ಒಂದೇ ಶರೀರವಾಗಿದ್ದಾರೆ, ಒಬ್ಬರಿಗೊಬ್ಬರು ನೀವೇನು ಮಾಡಬೇಕು? ಪ್ರೀತಿಸಬೇಕು, ಅನ್ಯೂನ್ಯವಾಗಿರಬೇಕು, ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿರಬೇಕು, ಸಾಕ್ಷಿ ಉಳ್ಳವರಾಗಿರ್ಬೇಕಂತ ಬರೆಯಲ್ಪಟ್ಟಿದೆ. ನಾವು ಹಾಗೆ ಜೀವಿಸ್ತಾ ಇದ್ದೀವಾ ಅಂತ ಒಮ್ಮೆ ನೀವು ಪರೀಕ್ಷೆ ಮಾಡಿಕೊಂಡಿದ್ದೀರಾ? ಜೀವಿಸ್ತಾ ಇದ್ದೀರಾ? ಯೇಸು ಸ್ವಾಮಿ ಭೂಮಿಯಲ್ಲಿ ಇರುವಾಗ ತನ್ನ ತಂದೆಯ ಕಾರ್ಯಗಳನ್ನು ಎಲ್ಲವನ್ನ ಸರಿಯಾದ ಮಾರ್ಗದಲ್ಲಿ, ಪರಿಶುದ್ಧವಾದ ಮಾರ್ಗದಲ್ಲಿ ಮಾಡಿದನು. ಅದೇ ರೀತಿ ನಾವು ಸಹ ಮಾಡುವ ಎಲ್ಲ ಕೆಲಸದಲ್ಲಿ, ಎಲ್ಲ ಕಾರ್ಯದಲ್ಲಿ ಏನೇ ಮಾಡ್ರಿ, ನೀವು ಕುಡಿರಿ, ತಿನ್ರಿ, ಹೇಳಿರಿ, ಕೂತ್ಕೊಳ್ಳಿ ಅಥವಾ ಮಲಗ್ರಿ, ಎಲ್ಲ ದೇವರಿಗೋಸ್ಕರ ಮಾಡಬೇಕು. ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಕ್ರಿಯೆಗಳಲ್ಲಿ, ನಿಮ್ಮ ನಡತೆಯಲ್ಲಿ, ನಿಮ್ಮ ಕಣ್ಣಿನಲ್ಲಿ, ನಿಮ್ಮ ನೋಟದಲ್ಲಿ ಆಗಿರ್ಬೋದು, ನಿಮ್ಮ ಮಾತಿನಲ್ಲಾಗಿರ್ಬೋದು, ಎಲ್ಲವೂ ದೇವರ ನಾಮದ ಮಹಿಮೆಗಾಗಿ ಪರಿಶುದ್ಧತೆಯಿಂದ ಮಾಡುವವರಾಗಿರಬೇಕು. ನಾವು ಕಾಣ್ತೇವೆ, ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 4ನೇ ವಚನದಲ್ಲಿ, ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಅಗಲಿರುವಾಗಲೇ ನಡೆಸಬೇಕು. ಹೇಗೆ ಯೇಸು ಸ್ವಾಮಿ ಶುದ್ಧತೆಯಿಂದ ತಂದೆಯಾದ ದೇವರ ಕಾರ್ಯವನ್ನ ಮಾಡಿ ಪರಿಪೂರ್ಣವಾಗಿ ಮುಗಿಸಿದರೋ, ಅದೇ ರೀತಿ ನಾವು ಯೇಸುವಿನ ಹೆಜ್ಜೆ ಜಾಡನ್ನು ಹಿಂಬಾಲಿಸುತ್ತಾ ಆತನ ಮೇಲೆ ನಂಬಿಕೆ ಇಟ್ಟು ನೀತಿವಂತರಾಗಿ ಬಾಳುವವರಾಗಿರಬೇಕು. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಹಾಗಾದರೆ ನಾವು ನಂಬಿಗಸ್ತಿಕೆಯಿಂದ ದೇವರಿಗಾಗಿ ಜೀವಿಸುವುದಾದರೆ, ದೇವರಿಗಾಗಿ ನಂಬಿಗಸ್ತಿಕೆಯಿಂದ ನೀತಿಯುಳ್ಳ ಮಾರ್ಗದಲ್ಲಿ ನಡೆಯುವುದಾದರೆ, ಒಳ್ಳೆಯ ಆಲೋಚನೆಗಳನ್ನು, ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ, ನಾವು ಮುಂಬರುವ ದಿನಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವಂತ ಸಾಕ್ಷಿಗಳಾಗಿ ಜೀವಿಸಲಿಕ್ಕೆ ನಾವು ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ನಾವು ಹಾಗೆ ಜೀವಿಸಲಿಕ್ಕೆ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುವವರಾಗಿದ್ದಾರೆ. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 29ನೇ ವಚನದಲ್ಲಿ ಬರೆಯುವ ಪ್ರಕಾರ, ತನ್ನ ಕೆಲಸದಲ್ಲಿ ಚಟುವಟಿಕೆ ಆಗಿರುವವನನ್ನು ನೋಡು, ಇಂಥವನು ರಾಜನನ್ನು ಸೇವಿಸುವವನಲ್ಲದೆ ನೀಚರನ್ನು ಸೇವಿಸುವುದಿಲ್ಲ. ತನ್ನ ಚಟುವಟಿಕೆಯಲ್ಲಿ ಅಂದರೆ ತನ್ನ ಕಾರ್ಯಗಳಲ್ಲಿ ನಂಬಿಗಸ್ತಿಕೆ ಆಗಿರುವವರನ್ನ ನೋಡು, ಇಂಥವರು ರಾಜನನ್ನ ಅಂದರೆ ರಾಜಾದಿರಾಜನಾದ ಯೇಸು ಕ್ರಿಸ್ತನನ್ನ ಅಲ್ಲದೆ ಬೇರೆ ಯಾವ ನೀಚರನ್ನು ಸೇವಿಸುವುದಿಲ್ಲ. ನೀವು ಇಂದು ನೀಚ ಕಾರ್ಯಗಳಲ್ಲಿ ಜೀವಿಸ್ತಾ ಇದ್ದೀರೋ ಅಥವಾ ರಾಜಾದಿರಾಜನಾಗಿರುವ ಕರ್ತನಾದ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೀರೋ, ನಿಮ್ಮನ್ನೇ ನೀವು ಪರೀಕ್ಷೆ ಮಾಡಿಕೊಳ್ಳಿ. ದೇವರ ಮುಂದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುತ್ತಾ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡುವುದಾದರೆ, ದೇವರು ಇಂದು ನಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕಿದ್ದಾರೆ, ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ನಾವು ಪ್ರಾರ್ಥನೆನ ಮಾಡೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಇಂದು ನಾವು ಧ್ಯಾನಿಸಿದ ಪ್ರಕಾರ ನಮ್ಮ ಜೀವಿತದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಿದ್ರು, ಏನೇ ಮಾಡಿದ್ರು, ನಿನ್ನ ನಾಮದ ಮಹಿಮೆಗಾಗಿ ಮಾಡ್ಲಿಕ್ಕಾಗುವಂತೆ, ನಿನಗಾಗಿ ಜೀವಿಸ್ಲಿಕ್ಕಾಗುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸು, ಬಲವನ್ನು ಅನುಗ್ರಹಿಸು, ಪರಿಶುದ್ಧ ಆತ್ಮನ ಶಕ್ತಿಯನ್ನು ಪ್ರತಿಯೊಬ್ಬರಿಗೂ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಹೌದು ರಾಜ, ನಾವು
ಕೂತುಕೊಳ್ಳುವುದು ನಿಂತುಕೊಳ್ಳುವುದು ನಿನ್ನ ನಾಮದ ಮಹಿಮೆಗಾಗಿ ಮಾಡ್ಲಿಕ್ಕಾಗುವಂತೆ ಸಹಾಯ ಮಾಡು. ಇವರ ಒಬ್ಬೊಬ್ಬರ ಜೀವಿತಗಳನ್ನು ನಿಮ್ಮ ಕರಕೊಪ್ಪಿಸಿ ಕೊಡ್ತಾನೆ. ಬದಲಾಯಿಸು ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಅಪ್ಪ. ನೀನು ಹಾಗೆ ಮಾಡ್ತೀಯ ಅಂತ ನಿಮ್ಮಲ್ಲಿ ಬೇಡಿ ಹೊಂದಿಕೊಳ್ತೇವೆ ರಾಜ. ಎಲ್ಲವನ್ನು ನಿಮ್ಮ ಕರಕ್ಕೆ ಒಪ್ಪಿಸಿ ಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.